ಕುಷ್ಟಗಿಯ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಯೋಗ ಹಾಗೂ ನಿಸರ್ಗದತ್ತ ಚಿಕಿತ್ಸಾ ಶಿಬಿರ ಆರಂಭಗೊಂಡಿದೆ. ಪತಂಜಲಿ ಯೋಗ ಸಮಿತಿ, ಇನ್ನರ್ ವೀಲ್ ಕ್ಲಬ್ ಹಾಗೂ ಗದಗ ಜಿಲ್ಲೆಯ ಕಪ್ಪತಗುಡ್ಡದ ಬಸವ ಪತಂಜಲಿ ಯೋಗ ಸಮಿತಿಯ ಸಹಯೋಗದಲ್ಲಿ ಆರಂಭಗೊಂಡಿರುವ ಶಿಬಿರ ಜೂನ್ 21ರವರೆಗೆ ನಡೆಯಲಿದೆ. ನಿತ್ಯ ಬೆಳಗ್ಗೆ 5:30ರಿಂದ 7ರವರೆಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ 7ರಿಂದ 8ರವರೆಗೆ ನಿಸರ್ಗದತ್ತ ಚಿಕಿತ್ಸೆ ನೀಡಲಾಗುತ್ತಿದೆ. ನಿಸರ್ಗದತ್ತ ಚಿಕಿತ್ಸೆಯಲ್ಲಿ ಬೊಜ್ಜು, ಬಿಪಿ, ಶುಗರ್, ಅಸ್ತಮಾ, ಮೈಗ್ರೇನ್, ಪೈಲ್ಸ್, ಕೀಲು ನೋವು ಪರಿಹಾರಕ್ಕೆ ಬಸ್ತಿ ಕ್ರಿಯೆ, ಮಣ್ಣಿನ ಕಟ್ಟು, ಎಣ್ಣೆ ಮಾಲಿಷ್, ಮಣ್ಣಿನ ಸ್ನಾನ, ಮಜ್ಜನ ಸ್ನಾನ, ಎದೆಯ ಕಟ್ಟು, ಹಬೆ ಸ್ನಾನ, ಕೊಬ್ಬರಿ ಹಾಲಿನ ಮಾಲಿಷ್, ಜಲ ಚಿಕಿತ್ಸೆ ಹೀಗೆ ಇತ್ಯಾದಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗದಗ ಜಿಲ್ಲೆಯ ಕಪ್ಪತಗುಡ್ಡದ ವೀರೇಶ್ ಗುರೂಜಿ ಶಿಬಿರ ನಡೆಸಿಕೊಡುತ್ತಿದ್ದಾರೆ. ಪ್ರಗತಿಪರ ರೈತ ಡಾಕ್ಟರ್ ದೇವೇಂದ್ರಪ್ಪ ಬಳೋಟಗಿ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ದೇವೇಂದ್ರಪ್ಪ ಬಳೋಟಗಿ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು. ಪತಂಜಲಿ ಯೋಗ ಸಮಿತಿಯ ಜಿಲ್ಲಾ ಪ್ರಭಾರಿ ವೀರೇಶ್ ಬಂಗಾರಶೆಟ್ಟರ್, ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ವಂದನಾ ಗೋಗಿ, ಜಿಲ್ಲಾ ಖಜಾಂಚಿ ಡಾಕ್ಟರ್ ಪಾರ್ವತಿ ಪಲೋತಿ, ಪದಾಧಿಕಾರಿ ಶಾರದಾ ಶೆಟ್ಟರ್, ಪ್ರಮುಖರಾದ ಶರಣಬಸವ ಮಾಟೂರ್, ಗಣೇಶ್ ಗುಡ್ಡದ್, ಕುಮಾರ್ ಬಡಿಗೇರ್, ಅಸ್ಲಾರಾಮ್, ಬಿಎಂ ಜೋಶಿ, ಶ್ರೀಕಾಂತ್ ಸರಗಣಾಚಾರಿ, ಮಂಜುನಾಥ್ ಮಹಲಿಂಗಪುರ, ಲತಾ ಸ್ಥಾವರಮಠ, ಕುಸುಮಕ್ಕ ಶಾಟಿ ಇತರರು ಪಾಲ್ಗೊಂಡಿದ್ದರು. ಪಟ್ಟಿ ಮಾಡಬೇಕಾದ್ರೆ ನಿಮ್ಮ ಮನೆ ಒಳಗಡೆ ನಿಮ್ಮದೇ ಆದಂತ ದೇಶಿ ಓದಿರು ಸಿಗುದು 1-2 ಅಷ್ಟೇ. ಉಳಿಕೆಲ್ಲ ಪಾಶ್ಚಿಮಾತ್ಯ ದೇಶಗಳೇ ಇರಲ್ಲ. ಆಹಾರ ಇರ್ಬೋದು, ಬಟ್ಟೆ ಇರ್ಬೋದು, ಏನೋ ನಡೆಯೋದು ಎಲ್ಲವೂ ಕೂಡ ಹಾಗೆ ಅಲ್ಲ, ಹಾಗಾಗಿದೆ. ಹಾಗಾಗಿ ಲೆಕ್ಕ ಹಾಕ್ತೀವಿ ನಾವು 50 ವರ್ಷದ ಹಿಂದೆ 40 ವರ್ಷದ ಹಿಂದೆ ಹೋದ್ರೆ ಬಿಪಿ ಶುಗರ್ ಇರುವಂತವರು 1 ಗ್ರಾಮ್ 5,000 ಸಂಖ್ಯೆ ಇತ್ತಂದ್ರೆ ಅಲ್ಲಿ ಒಬ್ಬರು ಇರ್ತಿದ್ರು. ಅವ್ರು ಏನ್ ಹೆಸರು ಕೊಟ್ಟಿದ್ರು? ಅವ್ರು ಯಾವ ಕಾಯಿಲೆ ಕೊಟ್ಟಿದ್ರು? ಶ್ರೀಮಂತರ ಕಾಯಿಲೆ ಅಂತ ಹೆಸರು ಕೊಟ್ಬಿಟ್ಟಿದ್ರು. ಒಳ್ಳೆಯದು ಶ್ರೀಮಂತರ ಕಾಯಿಲೆ ಅಂತ ಹೆಸರು ಕೊಟ್ಟಿದ್ರು. 5,000 ಒಬ್ಬನೇ ಇರ್ತಿದ್ದವ. ಯಾಕೆ ಒಬ್ಬನೇ ಇರ್ತಿದ್ದಂತಂದ್ರ ಅವ 5,000 ಸಂಖ್ಯೆಯಲ್ಲಿ 40 ವರ್ಷದಿಂದ ಆಹಾರ ಬದಲಾವಣೆ ಮಾಡಿದ್ರು. ಇದರಲ್ಲಿ ಅವನ ಆರ್ಥಿಕ ಸುರಾಗಿದ್ದಕ್ಕ ಅವಾಗ ನವಣಿ ಜ್ವಾಳ ಬಿಟ್ಟಿದ್ದ, ಅಕ್ಕಿ ಉಣ್ಣಾಕತ್ತಿದ್ದ. ಅವ್ರು ಒಪ್ಪೋದಿರಾ? ರೈಸ್ ಉಣ್ಣಾಕ ಶ್ರೀಮಂತವ, ಅಕ್ಕಿ ಉಣ್ತಿದ್ದ, ಸ್ವಲ್ಪ ಚಲವಾಗಿತ್ತು. ಮತ್ತೆ ಇವತ್ತೇನ್ ನಡೆಯುತ್ತೆ ಪರಿಸ್ಥಿತಿ? ಎಲ್ಲ ಶ್ರೀಮಂತರಲ್ವಾ, ಎಲ್ಲರ ಅಕ್ಕಿ ಉಣ್ಣಾಕತ್ರ, ಎಲ್ಲರೂ ಬಿಂಬಿಸುವರ ಸರಿಯಾದ ಆಗಿತ್ತಲ್ವಾ? ಹಾಗಾಗಿ ಈ ಶಿಬಿರದ ಉದ್ದೇಶ ಏನಂತಂದ್ರೆ ಏನು ಆರೋಗ್ಯಕ್ಕೆ ಕೆಡಲಿಕ್ಕೆ ಏನು ಮೂಲ ತಳಪಾಯ ಇದೆ, ಆ ತಳಪಾಯನ್ನು ಭದ್ರ ಮಾಡೋದು. ನಾವೇನು ಬರ್ತೀವಿ ಪುನಃ ಏನ್ ಮಾಡಬೇಕಾಗೈತೆ? ಸ್ಥಾಪನೆ ಮಾಡಬೇಕಾಗೈತೆ. ಪ್ರತಿಯೊಂದು ಮನೆಯೂ ಅವತ್ತು ನಿಸರ್ಗ ಚಿಕಿತ್ಸಾಲಯ ಇದ್ವಲ್ವಾ? ಪ್ರತಿಯೊಂದು ಮನೆ ಮಸಾಜ್ ಇತ್ತ ಇಲ್ವ? ಒಬ್ಬ ರೈತ ಬಿಟ್ಟಿ ಬರ್ತಿದ್ದ, ಮೈಕೈ ನೋಡ್ತಿತ್ತು, ಮನೆ ಒಬ್ಬ ಕಡೆಗೆ ಎಣ್ಣೆ ಮೈ ಚಿಕಿತ್ಸಿದ್ದ, ಬಿಟ್ಟಿರ್ತಾನ, ಮುಕ್ಕೋತಿದ್ದ, ಮೈ ಹಗರಕ್ಕಿಂತ ಮತ್ತೆ ಬೆಳಗ್ಗೆ ಹೋಗಿದ್ದಲ್ವಾ? ಇತ್ತಲ್ವಾ? ಹೋಗ್ಬಿಟ್ಟು ಅದೆಲ್ಲ ಏನಾಗಿದೆ? ನ್ಯಾಚುರೋಪತಿ ಹೋಗ್ಬಿಡೋದಲ್ವಾ? ನಿಸರ್ಗ ಚಿಕಿತ್ಸೆ ಕೇಂದ್ರಕ್ಕೆ ಆಗ್ಬಿಡ್ತಾವ. ನೆಗಡಿ ಬಂದ ಮನೆಗೆ ಏನ್ ಮಾಡ್ತಾರೆ? ನಿಮ್ಮ ಮನೆಗೆ ಔಷಧ ಇತ್ತು, ಪ್ರತಿಯೊಂದು ಕಾಯಿಲೆಗೆ ಔಷಧ ಇತ್ತು, ಮನೆಯ ಮಾಡ್ತಿದ್ರೆ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ, ಅನಿವಾರ್ಯ ಡಾಕ್ಟರ್ ಕೂಡ ಇರ್ಲಿಲ್ಲ. ಅಲ್ವಾ? ಎಲ್ಲ ಭಗವಂತನ ಮೇಲೆ ಹಾಕ್ಬಿಟ್ಬಿಡ್ತೀವಿ. ಹಾಗೆ ಈ ಶಿಬಿರ ಉದ್ದೇಶ ಏನಂತಂದ್ರೆ ತಪ್ಪು ಮಾಡ್ತಾ ಇದ್ದೀವಿ, ಆಹಾರವನ್ನ ಸರಿ ಮಾಡುವಂತ. ಮತ್ತೆ ಏನಿರ್ತದೆ ಚೆಕ್ ಮಾಡೋ ವ್ಯವಸ್ಥೆ ಇದೆ, ತೂಕ ಮಾಡೋ ವ್ಯವಸ್ಥೆ ಇರ್ತದೆ, ನಿಮ್ಗೆ ಏನ್ ಬೇಕು ಪದಾರ್ಥ ವ್ಯವಸ್ಥೆ ಏನಿರುತ್ತೆ. ಔಷಧ ರಹಿತವಾಗಿ ಏನ್ ಕಾಯಿಲೆ ವಾಸಿ ಮಾಡ್ಕೋಬೇಕಾಗಿತ್ತು, ಹಿಂದೆ ಮಾಡ್ಕೊಳ್ತಾ ಇದ್ರು, ಅದು ಇಲ್ಲಿ ಪ್ರಯೋಗ ಆಗತ್ತ. ಅದು ನಿಮ್ಮ ಮೇಲೆ ಪ್ರಯೋಗ ಆಗುತ್ತಾ, ನಿಮ್ ಚಿಕಿತ್ಸೆ ಕೂಡ ಆಗತ್ತ. ಆ ವ್ಯವಸ್ಥೆ ಈ ಶಿಬಿರ ಇರ್ತತಿ. ಇಲ್ಲಿ ಪ್ರತಿದಿನ ವಿಷಯ ಆದಾಗ ಓಡ್ತಾ ಇದೆ ಶಿಬಿರ. ಪ್ರತಿದಿನ ವಿಷಯ ಇರ್ತದೆ. ಇವತ್ತು ಇದ್ದಂತ ವಿಷಯ ನಾಳೆ ಇರೋದಿಲ್ಲ, ಆ ಸಿಗೋದಿಲ್ಲ. ಆಗ ನೀವು ಹೇಳೋದು ನಮ್ಮ ಮನೆಯ ಆರೋಗ್ಯ ಏನು ಸುಧಾರಣೆ ಆಗಬೇಕಾಗಿತ್ತಂದ್ರೆ ಈ ದೇಶದ ಆರೋಗ್ಯ ಯಾರ ಕೈಯಲ್ಲಿ ಇರ್ಬೋದು? ದೇಶದ ಆರೋಗ್ಯ ಜಗತ್ತಿನ ಆರೋಗ್ಯ ಯಾರ ಕೈಯಲ್ಲಿ ಇದೆ? ಒಬ್ಬರ ಕೈಯಲ್ಲಿ ಮಾತ್ರ ಇದೆ. ಯಾರ ಕೈಯಲ್ಲಿ ಇದೆ? ರೈತ ಅಡಿಗೆ ಮಾಡೋದು ಯಾರು? ಅರ್ಥ ಇರ್ತಲ್ವಾ? ಈ ಭಾಗ ಉಣ್ಣೋದು, ಈ ಭಾಗ ಹೌದು. ಇವರಿಗೆ ನಾವು ಜ್ಞಾನ ಕೊಡಬೇಕಾಗೈತಿ. ನಮ್ಮ ತಾಯಿಯಂದ್ರೆ ಮಧ್ಯಾಹ್ನ 2:30 ಪಾಕಶಾಲೆ ನೋಡಿದ್ರೆ ರಾತ್ರಿ ರೆಡಿ ಅಲ್ವಾ? ಅದು ಆರೋಗ್ಯದ ಮೇಲೆ ಆರೋಗ್ಯ ಕೊಡ್ತಾ ಗೊತ್ತಿಲ್ಲ ನಮ್ಗೆ. ಇವತ್ತು ಏನಾಗಿತ್ತು ಅಂದ್ರೆ ಮೊದಲು 50 ಗ್ರಾಮ್ 100 ಗ್ರಾಮ್ ಎಣ್ಣೆ ಬಳಸ್ತಾ ಇರೋದು ವಾರಕ್ಕೆ 50 ದಿನ ಆಗತ್ತೆ ಹೇಳಿ.
ಅದೇ ವಿಷಯ ಬಂದಲ್ವಾ, ಎಲ್ಲರೂ ಲೀಟರ್ ಅಲ್ವಾ, ಎಲ್ಲರ ಮನೆ 10 ಕೆಜಿ ಎಣ್ಣೆ ಇವತ್ತು ನೀರು ಹಾಕಿದ್ರೆ ಅಡಿಗೆಗೆ ಏನಾಗ್ತದ ಹೆಚ್ಚು ಎಣ್ಣೆನ ಹಾಕ್ಬಿಡೋದು. ಎಣ್ಣೆ ಆಹಾರ ಅಲ್ಲ, ಎಣ್ಣೆ ಆಹಾರ ಕುಡಿಯಕ್ ನೀವು ನೋಡಿ, ನೀರು ಆಹಾರ ಕುಡಿಯಕ್ ಬರ್ತಲ್ಲ, ಲೀಟರ್ ಕುಡಿಬೋದು, ಎಣ್ಣೆ ಕುಡಿಯಕ್ ಬರುತ್ತಾ? ಇವತ್ತೇನಿದ್ರ ಬ್ರಷ್ ಇಂದ ಹಿಡಿದು ಸಂಪೂರ್ಣ ದೇಹದವರೆಗೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ, ತಪ್ಪು ಮಾಡ್ತಾ ಇದ್ದೀವಿ. ಅದು ಸರಿ ಮಾಡುವಂತ ವ್ಯವಸ್ಥೆ ಅಲ್ಲಿ ಉಜ್ಜೋದು ಹೇಳ್ಬೋದು. ನಮ್ಮಲ್ಲಿ ಪೇಸ್ಟ್ಗಳು ಬಂದಾವ, ಅದು ಯಾವ ಪೇಸ್ಟ್ ಅಂತ ಗೊತ್ತಿಲ್ಲ. ನೀವು ಎಷ್ಟಕ್ಕೆ ಶಿಬಿರ ಸಮಯ ಎಷ್ಟು ಗಂಟೆ ಇದೆ ಅಂತಂದ್ರ, ಯಾರ್ಯಾರು ಯೋಗದ ಮೇಲೆ ಅಧಿಕಾರ ಇರೋದಿತ್ತಂದ್ರ, ಯಾರ ಸಮಯಕ್ಕೆ ಹೆಚ್ಚು ಬೆಲೆ ಕೊಡ್ತಾ ಅವ್ರ ಮೇಲೆ ಮಾತ್ರ ಯೋಗದ ಮೇಲೆ ಅಧಿಕಾರ ಐತೆ ಅಂತ ಹೇಳ್ತಾರೆ. ಸಮಯಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಆ ಸಮಯಕ್ಕೆ ಬರಬೇಕು. 5:30 ಗರ್ಭದಷ್ಟಿಗೆ 5:30 ಅಲ್ವಾ, 5:30 ಹಾಕಿದ್ರೆ ಒಂದು ಎಷ್ಟು ಬರ್ಬೇಕಾದ್ರೆ, ಈಗ ಯಾರೋ ಪೂಜೆ ಪೂರ್ವ ಸಮಯಕ್ಕೆ 15 ನಿಮಿಷದಲ್ಲಿ ಮಾಡಬೇಕು. 5:15ಕ್ಕೆ ಇಲ್ಲಿ ಬಂದು ಹಾಸನ ಎಲ್ಲ ಇರ್ತದಲ್ಲ, ಆಮೇಲೆ ಬರೋದು ಹೆಚ್ಚು ತಾಯಿನ ಸಂಖ್ಯೆ ಹೆಚ್ಚು ಬರಬೇಕು. ಆರೋಗ್ಯ ಕೈಯಲ್ಲಿ ಮನೆ ಆರೋಗ್ಯ ಕೈಯಲ್ಲಿ ಐತೆ, ತಾಯಿನ ಕೈಯಲ್ಲಿ ಅವ್ರು ನಾವು ಆರೋಗ್ಯ ಜ್ಞಾನವನ್ನು ಕೊಡುವಂತ ಶಿಬಿರ ಇದೆ. ಹಾಗೆ ಸಂಖ್ಯೆ 3-4 ನಿಮ್ಗೆ ಎಷ್ಟಾಗ್ತೋ ಅಷ್ಟೇ ಅರ್ಥ ಮಾಡಿ, ಬರುವಷ್ಟೇ ಮಾಡಿ, ಹೆಚ್ಚು ಮಾಡೋ ಅವಶ್ಯಕತೆ ಬರೋದಿಲ್ಲ. ಆಗೋದಲ್ಲ, ಪ್ರತಿಯೊಂದು ಕಾಯಿಲೆಯಲ್ಲಿ ಔಷಧ ರಹಿತವಾಗಿ ಚಿಕಿತ್ಸೆ ಇದೆ.